ರಾಹುಲ್ ಗಾಂಧಿ ಬಂಧನಕ್ಕೆ ಸಿದ್ದು ಆಕ್ರೋಶ. ವಿದ್ಯಾರ್ಥಿಗಳ ಬೆನ್ನಲ್ಲೇ ರೊಚ್ಚಿಗೆದ್ದಿದ್ದಕ್ಕೆ ರೈತರು. ದಿಲ್ಲಿಯಲ್ಲಿ ರಣರಂಗ ಸೃಷ್ಟಿಯಾಗಿದ್ದು ಯಾಕೆ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ದೇಶದ ರಾಜಧಾನಿ ದಿಲ್ಲಿಯಲ್ಲಿ ಏನಾಗ್ತಿದೆ ಗೊತ್ತಾ? ಎರಡ ಸಾಲು ಸಾಲು ಬೃಹತ್ ಹೋರಾಟಗಳು. ಒಂದು ಕಡೆ ಭವಿಷ್ಯಕ್ಕಾಗಿ ಬೀದಿಗಿಳಿದು ಹೋರಾಡ್ತಿರೋ ದೇಶದ ಯುವ ವಿದ್ಯಾರ್ಥಿಗಳು, ಇನ್ನೊಂದು ಕಡೆ ದೆಹಲಿ ಚಲುವಂತ ಗಡಿಗಳಲ್ಲಿ ನಿಂತು ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿರೋ ರೈತರು. ಇವೆಲ್ಲದರ ನಡುವೆ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿ ಪ್ರಧಾನಿ ಮನೆ ಮುಂದೆ ಶಾಂತಿಯುತ ಪ್ರೊಟೆಸ್ಟ್ ಮಾಡೋಕೆ ಹೋದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮತ್ತು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರನ್ನ ಪೊಲೀಸರು ರಸ್ತೆಯಲ್ಲೇ ತಳ್ಳಾಡಿ ವಶಕ್ಕೆ ಪಡೆದಿದ್ದಾರೆ. ಹಾಗಾದ್ರೆ ಏನಿದು ರಾಷ್ಟ್ರ ರಾಜಧಾನಿಯಲ್ಲಿ ಹೈಡ್ರಾಮಾ? ದಿಢೀರನೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಯಾಕೆ ನಡೆಯುತ್ತಿವೆ? ರಾಹುಲ್ ಗಾಂಧಿ ಬಂಧನಕ್ಕೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಅದ್ಯಾಕೆ ರುಚಿಗೆದ್ದಿದ್ದಾರೆ? ಇನ್ನು ಅಮೆರಿಕ ಜೊತೆ ಸಹಿಯೇ ಆಗದ ಒಪ್ಪಂದದ ವಿರುದ್ಧ ರೈತರು ಈಗಲೇ ಯಾಕೆ ಗಡಿಗಳಲ್ಲಿ ರಣರಂಗ ಸೃಷ್ಟಿ ಮಾಡ್ತಿದ್ದಾರೆ? ಈ ಎಲ್ಲದರ ಕುರಿತು ಡೀಟೇಲ್ ಆಗಿ ಕಂಪ್ಲೀಟ್ ಪಿಕ್ಚರ್ ಜೊತೆ ಸಿಂಪಲ್ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಫಸ್ಟ್ ಕಮಿಂಗ್ ಟು ದ ಬಿಗ್ಗೆಸ್ಟ್ ಪೊಲಿಟಿಕಲ್ ನ್ಯೂಸ್. ದೆಹಲಿಯಲ್ಲಿ ಮಂಗಳವಾರ ಅಕ್ಷರಶಃ ರಣರಂಗವೇ ಸೃಷ್ಟಿಯಾಗಿತ್ತು. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ದಮನಕಾರಿ ಪೊಲೀಸ್ ಬಲಪ್ರಯೋಗವನ್ನು ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ತೆರಳಿ ಉತ್ತರದಾಯಿತ್ವ ಕೇಳಲು ಹೊರಟಿದ್ದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ, ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಸೇರಿದಂತೆ ಹಲವು ಹಿರಿಯ ಪ್ರತಿಪಕ್ಷ ನಾಯಕರನ್ನ ದೆಹಲಿ ಪೊಲೀಸರು ರಸ್ತೆಯಲ್ಲೇ ತಡೆದು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಪೊಲೀಸರು ನಾಯಕರನ್ನ ತಳ್ಳಾಡಿ ದುರ್ವರ್ತನೆ ತೋರಿಸಿದ ದೃಶ್ಯಗಳು ಇಡೀ ದೇಶಾದ್ಯಂತ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿವೆ. ಈ ಘಟನೆ ನಡೆಯುತ್ತಿದ್ದಂತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಹಾಕಿರೋ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆಯೇ ಇಲ್ಲ. ವಿದ್ಯಾರ್ಥಿಗಳ ನ್ಯಾಯಯುತ ಹೋರಾಟದ ಜೊತೆ ಕಾಂಗ್ರೆಸ್ ಸದಾ ನಿಲ್ಲಲಿದೆ. ಪ್ರತಿಪಕ್ಷದ ನಾಯಕರನ್ನ ನೀವು ಬಂಧಿಸಬಹುದು, ಆದ್ರೆ ಸತ್ಯವನ್ನಾಗಲಿ ಅಥವಾ ಭಾರತದ ಯುವಕರ ಆಕ್ರೋಶವನ್ನಾಗಲಿ ಬಂಧಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಅಂತ ನೇರವಾಗಿ ಕೇಂದ್ರಕ್ಕೆ ಸವಾಲೆಸೆದಿದ್ದಾರೆ. ಅಷ್ಟೇ ಅಲ್ಲ, ಮೊದಲು ಮೋದಿ ಸರ್ಕಾರ ಯುವಕರ ನ್ಯಾಯಯುತ ಪ್ರಶ್ನೆಗಳಿಗೆ ಲಾಠಿ ಮತ್ತು ಅಶ್ರವಾಯುವಿನ ಮೂಲಕ ಉತ್ತರ ನೀಡಿತು. ಈಗ ಉತ್ತರದಾಯಿತ್ವ ಕೇಳುತ್ತಿರುವ ಚುನಾಯಿತ ಪ್ರತಿನಿಧಿಗಳ ವಿರುದ್ಧವೇ ಪೊಲೀಸ್ ಬಲವನ್ನ ಬಳಸುತ್ತಿದೆ. ಇದು ಆತ್ಮವಿಶ್ವಾಸದಿಂದಿರುವ ಸರ್ಕಾರದ ಲಕ್ಷಣವಲ್ಲ. ವಿದ್ಯಾರ್ಥಿಗಳು ಪ್ರಶ್ನೆಗಳು ಮತ್ತು ಶಾಂತಿಯುತ ಪ್ರಜಾಪ್ರಭುತ್ವದ ಪ್ರತಿಭಟನೆಗಳನ್ನ ಕಂಡು ಸರ್ಕಾರದಲ್ಲಿ ಹೆಚ್ಚುತ್ತಿರುವ ಭಯದ ಪ್ರತಿಕ್ರಿಯೆ ಆಗಿದೆ ಅಂತ ಸಿದ್ದರಾಮಯ್ಯ ಅತ್ಯಂತ ಖಾರವಾಗಿ ಟೀಕಿಸಿದ್ದಾರೆ. ಪರೀಕ್ಷಾ ಅಕ್ರಮ ಮತ್ತು ನಿರುದ್ಯೋಗದ ವಿರುದ್ಧ ರಾಹುಲ್ ಗಾಂಧಿ ನಿರಂತರ ಧ್ವನಿ ಎತ್ತುತ್ತಿದ್ದಾರೆ. ಪಕ್ಷದ ನಾಯಕರುಗಳನ್ನು ಬಂಧಿಸೋದ್ರಿಂದ ಯುವಕರ ನೋವು ಮಾಯವಾಗುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜಧಾನಿ ದೆಹಲಿಯಲ್ಲಿ ರಣರಂಗ. ವಿದ್ಯಾರ್ಥಿ ಹೋರಾಟದ 2ನೇ ದಿನ ಏನಾಯ್ತು? ಸರಿ, ಹಾಗಾದ್ರೆ ಈ ವಿದ್ಯಾರ್ಥಿಗಳು ಯಾಕೆ ಇಷ್ಟೊಂದು ರೊಚ್ಚಿಗೆದ್ದಿದ್ದಾರೆ? ಮಂಗಳವಾರ ದೆಹಲಿಯಲ್ಲಿ ಅಸಲಿಗೆ ಏನಾಯ್ತು ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಸೋಮವಾರ ನಡೆದ ಹಿಂಸಾತ್ಮಕ ಘಟನೆಗಳ ನಂತರ ಮಂಗಳವಾರ ಬೆಳಗ್ಗೆಯೇ ದೆಹಲಿಯ ಜಂತರ್ ಮಂತರ್, ಸಂಸತ್ ಮಾರ್ಗ, ರಫಿ ಮಾರ್ಗ ಹಾಗೂ ಸಂಸತ್ತಿನ ಸುತ್ತಮುತ್ತ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಹಾಗೂ ದೆಹಲಿ ಪೊಲೀಸರು ಪೂರ್ತಿ ಸರ್ಪಗಾವಲು ಹಾಕಿದ್ರು. ಬೃಹತ್ ಕಬ್ಬಿಣದ ಬ್ಯಾರಿಕೇಡ್ ಗಳನ್ನ ಹಾಕಿ ದೆಹಲಿಯನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ಪೊಲೀಸರ ಈ ತಡೆಗೋಡೆ ಕಂಡು ವಿದ್ಯಾರ್ಥಿಗಳು ಹೆದರಲಿಲ್ಲ. ಸಣ್ಣ ಸಣ್ಣ ಗುಂಪುಗಳಲ್ಲಿ ಮತ್ತೆ ಜಂತರ್ ಮಂತರ್ಗೆ ಧಾವಿಸಿ ಚಳವಳಿಯನ್ನ ಮುಂದುವರೆಸಿದ್ರು. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು, ನಮ್ಮ ಹೋರಾಟ ಯಾವುದೇ ವ್ಯಕ್ತಿಯ ವಿರುದ್ಧವಲ್ಲ, ಬದಲಾಗಿ ವ್ಯವಸ್ಥೆಯಲ್ಲಿನ ಅನ್ಯಾಯದ ವಿರುದ್ಧ. ಸೋಮವಾರದ ಪೊಲೀಸ್ ದೌರ್ಜನ್ಯ ನಮ್ಮ ಹೋರಾಟವನ್ನ ಕುಗ್ಗಿಸಿಲ್ಲ, ಬದಲಿಗೆ ಇನ್ನಷ್ಟು ಬಲಗೊಳಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ಕೊಡಬೇಕು, ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಿಸಬೇಕು, ವಿದ್ಯಾರ್ಥಿಗಳ ಮೇಲಿನ ಸುಳ್ಳು ಕೇಸ್ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ರು. ಆನಂತರ ಅವರು ಆರ್ಎಂಎಲ್ ಆಸ್ಪತ್ರೆಗೆ ಹೋಗಿ ಲಾಠಿ ಚಾರ್ಜ್ ನಲ್ಲಿ ತಲೆಗೆ ಗಂಭೀರ ಪೆಟ್ಟು ಬಿದ್ದು ಚಿಕಿತ್ಸೆ ಪಡೆಯುತ್ತಿದ್ದ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಸಂಸತ್ತಿನ ಒಳಗೂ ಹೊರಗೂ ಕಾದಾಟ. ಇತ್ತ ಸಂಸತ್ತಿನ ಒಳಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಧರ್ಮೇಂದ್ರ ಯಾದವ್, ಶಿವಸೇನೆಯ ಅರವಿಂದ್ ಸಾವತ್ ಸೇರಿದಂತೆ ಹಲವು ಸಂಸದರು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಿ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದ ಬಗ್ಗೆ ತಕ್ಷಣ ಸಂಸತ್ನಲ್ಲಿ ಚರ್ಚೆ ನಡೆಸಿ ಅಂತ ಒತ್ತಾಯಿಸಿದ್ರು. ಆದ್ರೆ ಸ್ಪೀಕರ್ ಸರ್ಕಾರದ ಜೊತೆ ಮಾತನಾಡಿ ತೀರ್ಮಾನಿಸ್ತೀನಿ ಎಂದಾಗ ರಾಹುಲ್ ಗಾಂಧಿ ಚರ್ಚೆ ನಡೆಸಲು ಸ್ಪೀಕರ್ ಕೂಡ ಸರ್ಕಾರದ ಅನುಮತಿ ಪಡೆಯಬೇಕೆ ಅಂತ ಸಂಸತ್ತಿನ ಸ್ವಾಯತ್ತತೆಯನ್ನೇ ಪ್ರಶ್ನಿಸಿದ್ರು.
ಇನ್ನೊಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಮಾತನಾಡಿ ಪರೀಕ್ಷಾ ವ್ಯವಸ್ಥೆಯನ್ನ ದೋಷರಹಿತವಾಗಿಸಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ರು. ಆದ್ರೆ ಸೋಮವಾರ ನಡೆದ ಭೀಕರ ಲಾಠಿ ಚಾರ್ಜ್ ಬಗ್ಗೆ ಮೌನ ವಹಿಸಿದ್ರು. ಇತ್ತ ದೆಹಲಿ ಪೊಲೀಸರು ತಮ್ಮ ದೌರ್ಜನ್ಯವನ್ನ ಸಮರ್ಥಿಸಿಕೊಂಡ್ರೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಬ್ರಿಟಿಷರ ಆಡಳಿತದಲ್ಲೂ ಇಂಥ ಕ್ರೂರ ಲಾಠಿ ಚಾರ್ಜ್ ನಡೆದಿರಲಿಲ್ಲ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಬೆನ್ನಲ್ಲಿ ರುಚಿಗೆದ್ದಿದ್ದೇಕೆ ರೈತರು? ಇದಿಷ್ಟೇ ಅಲ್ಲ ಸ್ನೇಹಿತರೆ, ವಿದ್ಯಾರ್ಥಿಗಳ ಹೋರಾಟದ ಬೆನ್ನಲ್ಲೇ ಈಗ ದೇಶದ ಬೆನ್ನೆಲುಬು ರೈತರು ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ. ದೇಶ್ ಬಚಾವೋ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ನೇತೃತ್ವದಲ್ಲಿ ಪಂಜಾಬ್, ಹರಿಯಾಣ, ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶದ ಸಾವಿರಾರು ರೈತರು ದೆಹಲಿಯ ಕಿಸಾನ್ ಘಾಟ್ನತ್ತ ಹೊರಟಿದ್ದಾರೆ. ಆದ್ರೆ ಹರಿಯಾಣದ ಶಂಭು ಗಡಿಯಲ್ಲಿ ಪೊಲೀಸರು ಕಾಂಕ್ರೀಟ್ ಬ್ಯಾರಿಕೇಡ್ ಹಾಕಿ BNSS 163 ವಿಧಿಸಿ ರೈತರನ್ನ ತಡೆದಿದ್ದಾರೆ. ಇಲ್ಲಿ ನಿಮ್ಮ ತಲೆಯಲ್ಲಿ ಒಂದು ಸಣ್ಣ ಪ್ರಶ್ನೆ ಬರಬಹುದು. ಅಲ್ಲಪ್ಪ, ಭಾರತ ಮತ್ತು ಅಮೆರಿಕ ನಡುವೆ ಪ್ರಸ್ತಾಪಿತ ಮುಕ್ತ ವ್ಯಾಪಾರ ಒಪ್ಪಂದ ಇನ್ನೂ ಸಹಿ ಆಗಿಲ್ಲವಲ್ಲ, ಮಧ್ಯಂತರ ಒಪ್ಪಂದಕ್ಕೂ ಸಹಿ ಬಿದ್ದಿಲ್ಲ, ಅಂತಿಮವೇ ಆಗಿಲ್ಲದ ಒಪ್ಪಂದಕ್ಕೆ ರೈತರು ಈಗಲೇ ಯಾಕೆ ದೆಹಲಿ ಚಲೋ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ? ಖಂಡಿತ ಮೋದಿ ಬೆಂಬಲಿಗರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ರೈತರ ಬಳಿ ಇದಕ್ಕೆ ಅತ್ಯಂತ ಸ್ಪಷ್ಟ ಮತ್ತು ತರ್ಕಬದ್ಧ ಉತ್ತರವಿದೆ. ರೈತರ ತರ್ಕ ಮತ್ತು ಆತಂಕವೇನ್ ಗೊತ್ತಾ? ರೈತ ಸಂಘಟನೆಗಳ ಪ್ರಕಾರ ಒಮ್ಮೆ ಭಾರತ ಮತ್ತು ಅಮೆರಿಕ ನಡುವೆ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದರೆ ಅಮೆರಿಕದ ಕೃಷಿ ಕಂಪನಿಗಳು ಭಾರತೀಯ ಮಾರುಕಟ್ಟೆಗೆ ಕಾಲಿಡುತ್ತವೆ. ಆಮೇಲೆ ಯಾವುದೇ ಸರ್ಕಾರ ಬಂದರೂ ಆ ಒಪ್ಪಂದವನ್ನು ರದ್ದು ಮಾಡೋದು ರಾಜತಾಂತ್ರಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಅಸಾಧ್ಯ. ಹಾಗಾಗಿ ಮಾತುಕತೆ ನಡೆಯುತ್ತಿರುವ ಈ ಹಂತದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಅಮೆರಿಕ ಒಪ್ಪಂದದಿಂದ ಭಾರತೀಯ ರೈತರಿಗೆ ಆಪತ್ತು. ಅಮೆರಿಕದಲ್ಲಿ ಅಲ್ಲಿನ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಭಾರಿ ಪ್ರಮಾಣದ ಆರ್ಥಿಕ ನೆರವು, ವಿಮೆ, ರಫ್ತು ಪ್ರೋತ್ಸಾಹ ಮತ್ತು ಸಬ್ಸಿಡಿ ನೀಡುತ್ತದೆ. ಹಾಗಾಗಿ ಅಲ್ಲಿ ಧಾನ್ಯ, ಹಾಲು, ಹೈನುಗಾರಿಕೆ ಉತ್ಪನ್ನಗಳ ಉತ್ಪಾದನಾ ವೆಚ್ಚ ತುಂಬಾ ಕಡಿಮೆ. ಆದ್ರೆ ಭಾರತದಲ್ಲಿ ನಮ್ಮ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸರ್ಕಾರದಿಂದ ಅಷ್ಟೊಂದು ಸಬ್ಸಿಡಿ ಸಿಗೋದಿಲ್ಲ. ಇಂತಹ ಅಸಮಾನ ಪರಿಸ್ಥಿತಿಯಲ್ಲಿ ಈ ಒಪ್ಪಂದದ ಭಾಗವಾಗಿ ಆಮದು ಸುಂಕ ಕಡಿತಗೊಳಿಸಿದ್ರೆ ಅಮೆರಿಕದ ಅತ್ಯಂತ ಅಗ್ಗದ ಕೃಷಿ ಮತ್ತು ಹೈನುಗಾರಿಕೆ ಉತ್ಪನ್ನಗಳು ಭಾರತದ ಮಾರುಕಟ್ಟೆಗೆ ನುಗ್ಗಲಿವೆ. ಇದರಿಂದ ನಮ್ಮ ದೇಶೀಯ ಬೆಳೆಗಳ ಬೆಲೆ ದಿಢೀರ್ ಕುಸಿದು ಸ್ಥಳೀಯ ರೈತರು, ಕೃಷಿ ಕಾರ್ಮಿಕರು, ಬೀಜ ರಸಗೊಬ್ಬರ ವ್ಯಾಪಾರಿಗಳು ಮತ್ತು ಮನೆ ಮನೆಗೆ ಹಾಲು ಮಾರಿ ಜೀವನ ನಡೆಸುವ ಕೋಟ್ಯಾಂತರ ಗ್ರಾಮೀಣ ಮಹಿಳೆಯರು ಬೀದಿಗೆ ಬೀಳುವ ಅಪಾಯವಿದೆ. ಕೇಂದ್ರ ಸರ್ಕಾರ ನಾವು ಕೃಷಿ ವಿಚಾರದಲ್ಲಿ ರೆಡ್ ಲೈನ್ ದಾಟೋದಿಲ್ಲ, ದೇಶಕ್ಕೆ ಅನುಕೂಲಕರವಲ್ಲದ ಷರತ್ತಿಗೆ ಒಪ್ಪೋದಿಲ್ಲ ಅಂತ ಬಾಯಿ ಮಾತಿನಲ್ಲಿ ಹೇಳ್ತಿದೆ. ಆದ್ರೆ ರೈತರು ನಮಗೆ ಬಾಯಿ ಮಾತಿನ ಭರವಸೆ ಬೇಡ. ಅಂತಿಮ ಒಪ್ಪಂದದ ಲಿಖಿತ ಪಠ್ಯದಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಅಂತ ಸ್ಪಷ್ಟವಾಗಿ ದಾಖಲಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸ್ನೇಹಿತರೆ, ಇವಿಷ್ಟು ಮಂಗಳವಾರ ದೆಹಲಿಯಲ್ಲಿ ನಡೆದ ಅತ್ಯಂತ ಪ್ರಮುಖ ಮತ್ತು ಆತಂಕಕಾರಿ ಬೆಳವಣಿಗೆಗಳು. ಒಂದೆಡೆ ಪರೀಕ್ಷಾ ಅಕ್ರಮ, ಭ್ರಷ್ಟಾಚಾರ ಮತ್ತು ಉದ್ಯೋಗದ ಪ್ರಶ್ನೆ ಹಿಡಿದು ಬೀದಿಗಿಳಿದು ಲಾಠಿ ಏಟು ತಿನ್ನುತ್ತಿರೋ ದೇಶದ ಯುವಜನತೆ. ಇನ್ನೊಂದೆಡೆ ತಮ್ಮ ಆರ್ಥಿಕ ಭವಿಷ್ಯ ಮತ್ತು ಗ್ರಾಮೀಣ ಬದುಕನ್ನು ಉಳಿಸಿಕೊಳ್ಳಲು ಗಡಿಗಳಲ್ಲಿ ಕಾಂಕ್ರೀಟ್ ಬ್ಯಾರಿಕೇಡ್ ಎದುರು ನಿಂತಿರೋ ರೈತರು. ಈ ಎರಡು ಚಳವಳಿಗಳು ಮತ್ತು ಪ್ರತಿಪಕ್ಷಗಳ ಆಕ್ರೋಶ ಈಗ ಕೇಂದ್ರ ಸರ್ಕಾರಕ್ಕೆ ಭಾರಿ ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ಸವಾಲಾಗಿ ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ವಿದ್ಯಾರ್ಥಿಗಳು ಮತ್ತು ರೈತರ ಬೇಡಿಕೆಗಳಿಗೆ ಹೇಗೆ ಸ್ಪಂದಿಸುತ್ತೆ? ಮಾತುಕತೆ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಾ ಅಥವಾ ಈ ಹೋರಾಟಗಳು ಇನ್ನಷ್ಟು ತೀವ್ರಗೊಳ್ಳುತ್ತವಾ? ಕಾದು ನೋಡಬೇಕಾಗಿದೆ. ಈ ಇಡೀ ಘಟನೆಗಳ ಬಗ್ಗೆ ನಿಮ್ಗೇನನ್ಸುತ್ತೆ? ವಿದ್ಯಾರ್ಥಿಗಳ ಮತ್ತು ರೈತರ ಈ ಹೋರಾಟ ಸಮಂಜಸವಾಗಿದೆಯಾ ಅಥವಾ ಸರ್ಕಾರದ ನಿರ್ಧಾರಗಳು ಸರಿಯಿವೆಯಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೂ ತಲುಪಲಿ. ತಕ್ಷಣ ವಿಡಿಯೋ ಶೇರ್ ಮಾಡಿ, ಇಷ್ಟವಾದ್ರೆ ಲೈಕ್ ಮಾಡಿ. ಹಾಗೂ ಇಂಥದ್ದೇ ನಿಖರ ಸತ್ಯಸಂಧವಾದ ಸುದ್ದಿ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಭಾರತ್.